ಈಗಾಗಲೇ ಪರಪ್ಪನ ಅಗ್ರಹಾರದ ಜೈಲಲ್ಲ ಇದು ರೆಸಾರ್ಟ್ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಯಾಕಂದ್ರೆ ಒಳಗಿನ ವಿಡಿಯೋಸ್ ಏನು ವೈರಲ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಧನ್ವೀರ ಗೌಡನ ವಿಚಾರಣೆ ಕೂಡ ನಡೀತಾ ಇದೆ. ಪೊಲೀಸ್ ಠಾಣೆ ಮುಂಭಾಗ ನಟ ಧನ್ವೀರ ಗೌಡ ಕಾರ್ ನಿಂತಿದೆ. ಜೈಲಿನ ವಿಡಿಯೋ ವೈರಲ್ ಸಂಬಂಧ ಬಹುಶಃ ಧನ್ವೀರನನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪರಪ್ಪನ ಅಗ್ರಹಾರ ಸ್ಟೇಷನ್ಗೆ ಈಗ ಕರ್ಕೊಂಡು ಬಂದಿದ್ದಾರೆ. ಕೈದಿಗಳು ಕುಡಿದು ಡಾನ್ಸ್ ಮಾಡ್ತಾ ಇರುವಂತಹ ವಿಡಿಯೋ ಪರಪ್ಪನ ಅಗ್ರಹಾರ ಠಾಣೆಗೆ ಈಗ ಧನ್ವೀರ ಗೌಡನನ್ನ ಕರ್ಕೊಂಡು ಬಂದು ಸದ್ಯಕ್ಕೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಹಿಂದೆ ಈಗಾಗಲೇ ಸಿಸಿಬಿ ಕಚೇರಿಗೆ ಕರೆಸಿ ಒಂದು ಸುತ್ತಿನ ಮಾತುಕತೆಯನ್ನು ಒಂದು ಸುತ್ತಿನ ವಿಚಾರಣೆಯನ್ನು ನಡೆಸಿದ್ದಾರೆ. ಜೊತೆಗೆ ಅವರ ಮೊಬೈಲ್ ಕೂಡ ವಶಕ್ಕೆ ಪಡೆದು ಅದನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಮೇಲ್ನೋಟಕ್ಕೆ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದ್ದು ಧನ್ವೀರ ಗೌಡ ಮೊಬೈಲ್ನಲ್ಲಿ ಏನು ಅಂತದ್ದು ಸಿಗಲಿಲ್ಲ ಅನ್ನುವಂಥದ್ದು ಸಿಸಿಬಿ ಅಧಿಕಾರಿಗಳು ಆ ಮೂಲಗಳಿಂದ ಬಂದಂಥ ಮಾಹಿತಿ. ಧನ್ವೀರ್ನ ಫೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಡಿಯೋ ವೈರಲ್ ಬೆನ್ನಲ್ಲೇ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಬಹಳ ದೊಡ್ಡ ಮುಜುಗರ ತಂದಂತಹ ಪ್ರಕರಣ ಇದು. ಹಾಗಾಗಿ ನಟ ಧನ್ವೀರ್ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಇದರಲ್ಲಿ ಅವರೇನಾದ್ರೂ ಪಾತ್ರ ಇದೆಯಾ ಅನ್ನೋದ್ರ ಬಗ್ಗೆ ಫೋನ್ ಪರಿಶೀಲನೆ ಮಾಡಲಾಯಿತು. ಧನ್ವೀರ್ ಫೋನ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಡಿಯೋ ಏನು ವೈರಲ್ ಆಗಿದೆ ಆ ವೈರಲ್ನ ಹಿಂದೆ ಇವರ ಪಾತ್ರ ಇದೆಯಾ ಅನ್ನೋದ್ರ ಬಗ್ಗೆ ಅನುಮಾನ ಮೂಡಿದಂತಹ ಹಿನ್ನೆಲೆಯಲ್ಲಿ ಅವರನ್ನ ಕರೆದು ವಿಚಾರಣೆ ಮಾಡಲಾಗಿದೆ. ವಿಚಾರಣೆ ವೇಳೆ ಏನು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅನ್ನೋದು ಬರಬೇಕಾಗಿದೆ. ಆದರೆ ಅವರ ಮೊಬೈಲ್ನಲ್ಲಿ ಇನ್ನೂ ಸದ್ಯಕ್ಕೆ ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದ್ರು ಕೂಡ ಡಿಲೀಟ್ ಆಗಿದ್ರೆ ವಿಡಿಯೋಗಳಿದ್ರೆ ಇದ್ರ ಬಗ್ಗೆ ಪರಿಶೀಲನೆ ಆಗಬೇಕಾಗುತ್ತೆ. ಹಾಗಾಗಿ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎರಡು ವಿಚಾರ ಇದೆ. ಒಂದು, ಈ ರೀತಿ ಕೈದಿಗಳ ಕೈಗೆ ಮೊಬೈಲ್ ಸಿಗುತ್ತೆ, ಬೇಕಾದ ವ್ಯವಸ್ಥೆ ಕೊಡಲಾಗುತ್ತೆ, ರಾಜಾತಿಥ್ಯ ಕೊಡಲಾಗುತ್ತೆ ಅಂತ ಅನ್ನೋದು ಒಂದು ಕಡೆ. ಆದರೆ ಇಲ್ಲಿರೋ ವಿಡಿಯೋ ಮಾಡಿ ವೈರಲ್ ಮಾಡಿದ್ಯಾರು, ಅದರ ಹಿಂದೆ ಏನು ಕಾರಣ ಇದೆ, ಇದರ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಟಿವಿ ನಾನು ಹೇಳ್ತಾ ಹಾಗೆ ಪರಪ್ಪನ ರೆಸಾರ್ಟ್ ಆಗ್ಬಿಟ್ಟಿದ್ಯಾ ಅಂತ. ಯಾಕಂದ್ರೆ ಜೈಲಂದ್ರೆ ಜೈಲಲ್ಲಿ ಹೇಗಿರಬೇಕು ಕೈದಿಗಳು, ಅವರು ಮನ ಪರಿವರ್ತನೆ ಆಗಬೇಕು. ಆದರೆ ಈ ರೀತಿ ಎಲ್ಲ ಸವಲತ್ತು ಕೊಟ್ಟರೆ ಪರಿವರ್ತನೆ ಆಗೋದಿರಲಿ, ಅದನ್ನೇ ಮನೆ ಮಾಡ್ಕೊಳ್ಬಿಡ್ತಾರಷ್ಟೇ. ಆ ರೀತಿಯಾದಂಥ ಚಿತ್ರಣ ಪದೇ ಪದೇ ಈ ಜೈಲಿನಿಂದ ಬರ್ತಾ ಇರುವಂತಹ ದೃಶ್ಯಗಳು, ಇಲ್ಲಿ ಎಲ್ಲ ಸವಲತ್ತುಗಳನ್ನ ಕೊಡಲಾಗ್ತಾ ಇದೆ ಅನ್ನೋ ಅನುಮಾನ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಧನ್ವೀರ್ ವಿಚಾರಣೆಯಾಗಿದೆ. ಇನ್ನು ಪೊಲೀಸ್ ಠಾಣೆ ಬಳಿ ಧನ್ವೀರ ಪರ ವಕೀಲರು ಕೂಡ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಈಗ ವಕೀಲರ ಜೊತೆಗೆ ದರ್ಶನ್ ಮ್ಯಾನೇಜರ್ ಬಂದಿದ್ದಾರೆ. ಈಗ ಸದ್ಯಕ್ಕೆ ಠಾಣೆ ಮುಂಭಾಗ ಧನ್ವೀರ ಆಪ್ತರು ಕೂಡ ಹಾಜರಾಗಿದ್ದಾರೆ. ವಕೀಲರ ಜೊತೆಗೆ ದರ್ಶನ್ ಮ್ಯಾನೇಜರ್ ಕೂಡ ಇದ್ದಾರೆ. ಠಾಣೆ ಮುಂಭಾಗ ಧನ್ವೀರ ಆಪ್ತರು ಜಮಾಯಿಸಿದ್ದಾರೆ. ಸದ್ಯಕ್ಕೆ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ನಟ ಧನ್ವೀರ ಗೌಡ, ಧನ್ವೀರ ತಂದೆ ಕೂಡ ಠಾಣೆ ಬಳಿಗೆ ಬಂದಿದ್ದಾರೆ. ಈಗ ವಕೀಲರ ಜೊತೆಗೇನೆ ಧನ್ವೀರ ಅವರ ತಂದೆ ಕೂಡ ಬಂದಿದ್ದಾರೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ, ಯಾಕೆ ಧನ್ವೀರ ಗೌಡನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕಾಡುತ್ತೆ. ಏನ್ ಕಾರಣ ಅಂತ ಹೇಳಿದ್ರೆ, ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು ಸಿಗ್ತಾ ಇವೆ ಅನ್ನುವಂಥದ್ರ ಬಗ್ಗೆ ಏನು ವಿಡಿಯೋಗಳು ಹೊರಬಿತ್ತಲ್ಲ, ಅದರ ಹಿಂದೆ ಧನ್ವೀರ ಅಥವಾ ಬೇರೆ ದರ್ಶನ್ ಆಪ್ತರ ಕೈವಾಡ ಇರಬಹುದಾ ಅನ್ನುವಂಥದ್ದು ಒಂದು ಆಂಗಲ್ ಪೊಲೀಸರು ಕೂಡ ಈಗ ನೋಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ, ಈಗ ದರ್ಶನಿಗೆ ಒಂದು ತಲೆದಿಮ್ ಕೊಡ್ತಾ ಇಲ್ಲ, ಒಂದು ಹೆಚ್ಚುವರಿ ಹೊದಿಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದಿದೆ. ಬಟ್ ಇಲ್ಲಿ ನೋಡಿ ಬೇರೆಯವ್ರಿಗೆ ಹೆಂಗೆ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಜೈಲ್ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ತೋರಿಸೋ ರೀತಿಯಲ್ಲಿ ಬಹುಶಃ ದರ್ಶನ್ನ ಆಪ್ತರ ಯಾರಾದರೂ ಮುಂದಾದ್ರ ಅನ್ನುವಂಥದ್ದು ಪ್ರಶ್ನೆ. ಸೊ ಆ ಆಂಗಲ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈಗ ಪೊಲೀಸರು ಕೂಡ ಈ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ರಾಚಪ್ಪ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ರಾಚಪ್ಪ, ಈಗ ಧನ್ವೀರ ಗೌಡನ ವಿಚಾರಣೆ ಯಾಕೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸ್ಪಷ್ಟ. ಸೊ ಈ ಬಹುಶಃ ಅವ್ರ ಮೂಲಕ ನೋಡಿ ಜೈಲಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಒಬ್ರಿಗೊಂದು ರೀತಿ ಇನ್ನೊಂದೊಂದು ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ತೋರಿಸುವಂಥ ಒಂದು ಕೆಲಸ ಆಗಿರ್ಬೋದು ಅನ್ನೋದು ಅನುಮಾನಗಳು. ಈಗ ವಿಚಾರಣೆ ಎಲ್ಲಿವರೆಗೆ ಬಂದಿದೆ, ಇನ್ನು ಕೂಡ ಮುಂದುವರೆದಿದೆಯಾ, ಮತ್ತೆ ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ಧನ್ವೀರ ಮೊಬೈಲ್ನಲ್ಲಿ ಏನಾದರೂ ಸಿಕ್ಕಿದ್ದು ಅಥವಾ ಬೇರೆ ಏನಾದರೂ ವಿಚಾರಗಳು? ರಾಚಪ್ಪ. ರೆಹಮಾನ್, ದರ್ಶನ್ ಆಪ್ತ ಧನ್ವೀರ್ಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ತನಿಖೆಯ ಬಿಸಿ ಮುಟ್ಟಿರುವಂಥದ್ದು. ನಿನ್ನೆ ರಾತ್ರಿ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸಿದ್ರು. ಅದರ ಜೊತೆಗೆ ಇವತ್ತು ಬೆಳಿಗ್ಗೆ ಕೂಡ ವಿಚಾರಣೆ ನಡೆಸೋದ್ರ ಬಳಿಕವಾಗಿ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರ ವಿಚಾರಣೆ ನಡೀತಾ ಇದೆ. ಅಂದರೆ ಸದ್ಯಕ್ಕೆ ಸಿಸಿಬಿ ಮೂಲಗಳಿಂದ ಟಿವಿನಿಗೆ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಜೈಲಿನಲ್ಲಿರುವಂತಹ ಖೈದಿಯ ಜೊತೆಗೆ ನಟ ಧನ್ವೀರ್ ಸಂಪರ್ಕವನ್ನು ಇಟ್ಕೊಂಡಿದ್ದ ಅನ್ನುವಂತಹ ಮಾಹಿತಿ ಸಿಸಿಬಿ ಪೊಲೀಸರಿಗೆ ಸಿಕ್ಕಿರುತ್ತೆ. ಆ ಮಾಹಿತಿಯ ಆಧಾರದ ಮೇಲೆ ನಟ ಧನ್ವೀರ್ನನ್ನ ಸಿಸಿಬಿ ಕಚೇರಿಗೆ ಕರೆತಂದು ವಿಚಾರಣೆ ಕೂಡ ಮಾಡ್ತಾರೆ. ಅಂದ್ರೆ ಜೈಲಿನಲ್ಲಿರುವಂತಹ ಖೈದಿಯ ಜೊತೆಗೆ ನಟ ಧನ್ವೀರ್ ಯಾಕಾಗಿ ಸಂಪರ್ಕ ಇದ್ದ, ಆದ್ರೆ ಆ ಮೂಲಕವಾಗಿ ದರ್ಶನ ತಲುಪುವಂತಹ ಪ್ರಯತ್ನ ಅನ್ನುವಂತಹ ಅನುಮಾನ ಒಂದು ಕಡೆ. ಆದ್ರೆ ನಾವು ಈ ಹಿಂದೆ ಗಮನಿಸಬಹುದು, ಅಂದ್ರೆ ದರ್ಶನ್ಗೆ ಏನು ಮೂಲಭೂತ ಸೌಕರ್ಯ ಕೊಡ್ತಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಒಂದು ಸುದೀರ್ಘವಾದಂತಹ ವಿಚಾರಣೆ ನಡೀತು. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಪ್ರತಿ ಬಾರಿ ಕೂಡ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ರು. ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರಿಗೆ ಮೊಬೈಲ್ ಸಿಗ್ತಾ ಇದೆ,
ಅದ್ರ ಜೊತೆಗೆ ವಿಕೃತ ಕಾಮಿಯಾಗಿರುವಂತ ಅವ್ರಿಗೂ ಕೂಡ ಸಾಕಷ್ಟು ಸವಲತ್ತುಗಳು ಸಿಗ್ತಾ ಇದೆ. ದರ್ಶನ್ಗೆ ಯಾಕೆ ಆ ರೀತಿಯಾದ ಸವಲತ್ತು ಇಲ್ಲ ಅನ್ನುವಂತ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ರು. ಆದ್ರೆ ಸದ್ಯಕ್ಕೆ ರಿಲೀಸ್ ಆಗಿರುವಂತಹ ಪ್ರತಿಯೊಂದು ವಿಡಿಯೋವನ್ನ ನೋಡಿದ್ರೆ ಅವ್ರು ಯಾವ ರೀತಿಯಾಗಿ ಹೇಳ್ಕೊಂಡ್ರು ಅದೇ ರೀತಿಯಾದಂತಹ ಒಂದು ವಿಡಿಯೋ ಸದ್ಯಕ್ಕೆ ಹೊರ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ದರ್ಶನ್ಗೆ ಸಿಗದಿರುವಂತಹ ಸವಲತ್ತು ಬೇರೆ ಖೈದಿಗಳಿಗೆ ಸಿಗ್ತಾ ಇದೆ. ಅದನ್ನ ಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಏನಾದರೂ ವಿಡಿಯೋವನ್ನ ವೈರಲ್ ಮಾಡಿದ್ರ ಅನ್ನುವಂಥ ಅನುಮಾನ ಸಹಜವಾಗಿ ಪೊಲೀಸರಿಗೆ ಇತ್ತು. ಅದೇ ಒಂದು ಹಿನ್ನೆಲೆಯಲ್ಲಿ ನಟ ಧನ್ವೀರ್ ವಿಚಾರಣೆ ಕೂಡ ನಡೀತಿರುವಂಥದ್ದು. ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನೇ ಈ ರೀತಿಯಾಗಿ ಅವ್ಯವಹಾರ ನಡೆದರೂ ಕೂಡ ಸಹಜವಾಗಿ ಅಲ್ಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ NCR ದಾಖಲು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಣೆ ಕೂಡ ನಡೆಯುತ್ತೆ. ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ರಾಜ್ಯಾತೀತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸರು ಕೂಡ ಒಂದು ರೀತಿಯಾಗಿ ತನಿಖೆನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. CCB ಪೊಲೀಸರು ಕೂಡ ಅದಕ್ಕೆ ಪ್ಯಾನಲ್ ಆಗಿ ತನಿಖೆನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ನಟ ಧನ್ವೀರ್ ಮೊಬೈಲ್ ಅಲ್ಲಿ ಏನಾದರೂ ಈ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳಾಗಿರ್ಬೋದು ಅದಕ್ಕೆ ಸಂಬಂಧ ಡೇಟಾಗಳು ಸಿಕ್ಕಿದೆ ಆದ್ರೆ ಬಹುಶಃ ದರ್ಶನ್ ಬಳಿಕ ನಟ ಧನ್ವೀರ್ಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಟ ಧನ್ವೀರ್ ಏನಾದರೂ ಈ ವಿಡಿಯೋವನ್ನ ರಿಲೀಸ್ ಮಾಡಿಸಿದ್ರ ಅದರಿಂದ ಏನಾದ್ರು ಕೈವಾಡ ಮಾಡಿದ್ರ ಏನಾದ್ರು ಕಾನ್ಸ್ಪಿರಸಿ ಮಾಡಿದಾರ ಅನ್ನುವಂಥ ವಿಚಾರಕ್ಕೂ ಕೂಡ ಈಗ ಪೊಲೀಸರು ಉತ್ತರ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಗೃಹ ಸಚಿವರು ಕೂಡ ಹೇಳ್ತಾ ಇದ್ರು ಈ ಜೈಲಿನ ಒಂದು ಕರ್ಮಕಾಂಡ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿಯನ್ನ 1 ತಿಂಗಳೊಳಗಡೆ ನೀಡಬೇಕು ಅಂತ ಹೇಳಿ ಡೆಡ್ಲೈನ್ ಕೊಟ್ಟಿದ್ದೀನಿ ಅಂತ ಹೇಳಿ. ಹಾಗಾಗಿ 1 ತಿಂಗಳಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಉತ್ತರ ಸಿಗತ್ತೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ರಾಜಪ್ಪ.